ಹಲೋ ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ಪ್ಲ್ಯಾನ್ ಟ್ರಿಪ್ಗಿಂತ ಅನ್ಪ್ಲ್ಯಾನ್ ಟ್ರಿಪ್ಪೇ ಯಾವಾಗಲೂ ಸಕ್ಸಸ್ ಆಗೋದು. ನೋಡಿರಿ, ನಾವು ಹಿಂಗೆ ರಾತ್ರಿ ಡಿಸೈಡ್ ಮಾಡಿದ್ವಿ, ಬೆಳಗ್ಗೆ ಹೊರಟ್ವಿ. ಸರಿ, ಇನ್ನೇನು ಬೆಳಗ್ಗೆ ಹೋಗ್ತಾ ತಿಂಡಿ ತಿನ್ನೋಣ ಅಂತ ಕುಮಾರನಹಳ್ಳಿಯಲ್ಲಿ ಮಂಡಕ್ಕಿ ಫೇಮಸ್ ಅಂತ ಹೇಳ್ಬಿಟ್ಟು ಮಂಡಕ್ಕಿ ತಿನ್ನೋಣ ಅಂತ ಹೋಗಿ ಆರ್ಡರ್ ಮಾಡಿದ್ವಿ. ಮಂಡಕ್ಕಿ, ಬಜ್ಜಿ, ಅದ್ರ ಜೊತೆ ಸ್ವಲ್ಪ ಚಟ್ನಿನೂ ಹಾಕ್ಸ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡು ಟೇಸ್ಟ್ ನೋಡೋಣ ಅಂತ ಹಂಗೆ ಒಳಗೆ ಫುಲ್ ರಶ್ ಇತ್ತು. ಹೀಗೆಲ್ಲ ತೊಗೊಂಡ್ಬಿಟ್ಟು ಹೊರಗೆ ಬಂದು ನಿಂತ್ಕೊಂಡು ತಿನ್ನೋಣ ಅಂತ ತಿಂತಾ ಇದ್ವಿ. ಆ್ಯಕ್ಚುಲಿ ಟೇಸ್ಟ್ ವಾಸ್ ಗುಡ್, ನಿಜ ಚೆನ್ನಾಗಿತ್ತು. ಯಾವಾಗಾರು ಈ ಕಡೆ ಬಂದು ಟ್ರೈ ಮಾಡಿ. ತಿಂಡಿ ತಿಂದ್ಕೊಂಡು ಮುಂದೆ ಹೊರಟ್ವಿ. ಇನ್ನೇನು ಸಕ್ಕರೆ ಬೈಲಿ ಹೋಗ್ಬಿಡೋಣ ಅಂತೇಳಿ ಸಕ್ಕರೆ ಬೈಲಿ ರೀಚ್ ಆದ್ವಿ. ಸಕ್ಕರೆ ಬೈಲಿಗೆ ಬಂದು ಆನೆಗಳು ನೋಡಿಕೊಂಡು, ಇಲ್ಲೆಲ್ಲ ಫುಲ್ಲು ಆನೆಗೆ ಸ್ನಾನ ಮಾಡಿಸ್ಬೋದು ಕಣ್ರಿ. ದುಡ್ಡು ಕೊಟ್ಟರೆ 100 ರೂಪೀಸ್ ಪರ್ ಹೆಡ್ ಇದೆ. ಕೊಟ್ಟರೆ ಆನೆಗೆ ಸ್ನಾನ ಮಾಡಿಸ್ಬೋದು. ಆನೆ ರೈಡಿಂಗು ಇದೆ, ಬಟ್ ಈ ಮಳೆಗಾಲದಲ್ಲಿ ಆನೆ ರೈಡಿಂಗ್ಸ್ ನಿಲ್ಲಿಸಿದ್ದಾರೆ ಈಗ. ಅಂದರೆ ಎಲ್ಲೂ ಕರ್ಕೊಂಡು ಹೋಗ್ತಾ ಇಲ್ಲ. ಶನಿವಾರ ಭಾನುವಾರ ಅಂತ ಬಂದುಬಿಟ್ರೆ ಟೂರಿಸ್ಟ್ ಪ್ಲೇಸ್ಗಳಿಗೆ ಬಂದುಬಿಡ್ತಾರೆ ಆರಾಮಾಗಿ. ವೀಕೆಂಡ್ ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತ. ನೋಡ್ರಿ, ಇಲ್ಲಿ ಎಷ್ಟು ಕಾರ್ಗಳು, ಫುಲ್ಲು ಕಾರು, ಟಿ ಬೈಕ್ಸು, ಫುಲ್ ರಶ್ ಆಗಿಬಿಟ್ಟಿದೆ. ಆನೆ ಬಂತಂದ ಆನೆ, ಯಾವೂರಾನೆ, ಸಕ್ಕರೆ ಬೈಲಾನೆ, ಇಲ್ಲಿ ಯಾಕೆ ಬಂತು, ಸ್ನಾನ ಮಾಡಕ್ಕೆ ಬಂತು. ಆನೆ ನಡೆದಿದ್ದೇ ದಾರಿ ಅಂತ ಹೋಗ್ತಾ ಇದೆ. ನೋಡ್ರಿ ಹೆಂಗಿದೆ ನೋಡ್ರಿ ಇದು. ಫೈನಲಿ ನಾವೀಗ ಸಕ್ಕರೆ ಬೈಲು ಆನೆ ಬಿಡಾರ ನೋಡಿಕೊಂಡು ಈ ವಾಪಸ್ ಜೋಗ ಹೋಗೋಣ ಅಂತ ಹೊಡ್ತಾ ಇದ್ದೀವಿ. ಬರ್ರಿ ಜೋಗ ಹೋಗೋಣ ಇಲ್ಲಿಂದ. ಜೋಳ ಸುಡ್ತಾ ಇದ್ರು, ನೋಡಿದ್ರೆ ತಿನ್ನಬೇಕು ಅನ್ನಿಸ್ತಾ ಇತ್ತು. ಹಂಗೆ ಒಂದು ತಿನ್ಕೊಂಡು ಸರಿ ಆಯ್ತು, ಇನ್ನೇನು ಲೇಟ್ ಆಗುತ್ತೆ ಅಂತ ಜೋಗ ಓಡೋಣ ಅಂತ ಹೊರಟ್ವಿ. ಆನ್ ದ ವೇ ಲಯನ್ ಸಫಾರಿ ಬೇರೆ ಇತ್ತಲ್ಲ, ಸೊ ಅಲ್ಲೊಂದು ವಿಸಿಟ್ ಹಾಕ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡು ಲಯನ್ ಸಫಾರಿಗೆ ಟಿಕೆಟ್ ಎಲ್ಲ ತಗೊಂಡು ಎಂಟ್ರ್ ಆದ್ವಿ. ಕಾರ್ ಪಾರ್ಕ್ ಪರಿಸರ ಉಳಿಸಿ, ವನ್ಯಜೀವಿಗಳನ್ನು ಸಂರಕ್ಷಿಸಿ. ಹೌದು, ಕಾಡಿದ್ರೆ ನಾಡು. ನಮ್ಮದು ಒಂದು ಇರಲಿ ಅಂತ ಹೇಳ್ಬಿಟ್ಟು ಎಲ್ಲ ಒಂದು ರ್ಯಾಂಪ್ ವಾಕ್ ಮಾಡಿದ್ರು. ರ್ಯಾಂಪ್ ವಾಕ್ ಮಾಡಿಕೊಂಡು ಬಂದು ನೋಡ್ರಿ, ಎಲ್ಲ ಹುಲಿ, ಚಿರತೆ, ಸಿಂಹ ಇವೆಲ್ಲ ನೋಡಿಕೊಂಡು. ಈ ಚಿರತೆಗಳ ಮಧ್ಯದಲ್ಲಿ ಒಂದೇ ಒಂದು ಬ್ಲ್ಯಾಕ್ ಪ್ಯಾಂಥರ್ ಒಂದಿದೆ, ಸಖತ್ತಾಗಿದೆ ಮಾತ್ರ. ಅದು ಮಾತ್ರ ಇದನ್ನೆಲ್ಲ ನೋಡ್ಕೊಂಡು ಹೊರಟ್ವಿ. ಆಮೇಲೆ ಹಂಗೆ ಅದು ಇದು ಅಂತ ಏನೇನೋ ಮಾತಾಡಿಕೊಂಡು ಅಂತೂ ಇಂತೂ ಜೋಗ ಎಂಟ್ರ್ ಆಗೇ ಬಿಟ್ವಿ. ಅಲ್ಲಿ ನೋಡಿದ್ರೆ ವಿಪರೀತ ರಶ್ಶು. ನಾವು ಬರೀ ಎಂಟ್ರ್ ಆಗೋಕ್ಕೆ ಅರ್ಧ ಗಂಟೆ ತೊಗೊಂಡ್ಬಿಟ್ವಿ. ಎಷ್ಟು ವೆಹಿಕಲ್ಸು, ಎಷ್ಟು ಕಾರ್ಸು, ರಶ್ಶು, ಜನ ಅಂತೂ ಸಿಕ್ಕಾಬಟ್ಟೆ ಜನ. ನಾವು ಅಂದ್ಕೊಂಡಿರಲಿ ಇಷ್ಟೊಬ್ಬ ಜನ ಬರ್ತಾರೆ ಅಂತ. ಸರಿ ವ್ಯೂ ನೋಡೋಣ ಅಂತ ಬಂದರೆ ಇಲ್ಲಿ ನೋಡಿದ್ರೆ ಫಾಗ್ ಫುಲ್ ತುಂಬ್ಕೊಂಬಿಟ್ಟಿದೆ. ಲಿಟ್ರಲಿ ಫಾಲ್ಸ್ ಕಳೆದೋಗಿದೆ ಅಂದ್ಕೊಂಬಿಟ್ವಿ ನಾವು. ವೆಯ್ಟ್ ಮಾಡಿದ್ವಿ, 5-10 ಮಿನಿಟ್ಸ್ ಅಂದರೆ ವೆಯ್ಟ್ ಮಾಡ್ತಾಯಿದ್ವಿ ಫಾರ್ ಬ್ಯೂಟಿಫುಲ್ ವ್ಯೂ. ಫೈನಲಿ ನೋಡಿರಿ ಹಿಂಗೆ ಕಾಣಿಸ್ತಿದೆ ನೋಡಿರಿ. ಇದನ್ನು ನೋಡ್ತಾ ಇದ್ದರೆ ನನಗೆ ಅಣ್ಣವ್ರ ಸಾಂಗೇ ನೆನಪಾಗುತ್ತೆ. ಯಾವ್ದು ಹೇಳ್ರಿ ನೋಡೋಣ, ಗೆಸ್ ಮಾಡಿ. ಮೇಲೆ ಏನೇನ್ ಕಂಡಿ, ಸಾಯೋ ತನಕ ಸಂಸಾರದೊಳಗೆ ಗಂಡ ಗುಂಡಿ, ಏರಿಕೊಂಡು ಹೋಗೋದಿಲ್ಲ ಸತ್ತಾಗ್ ಬಂಡಿ, ಏರಿಕೊಂಡು ಹೋಗೋದಿಲ್ಲ ಸತ್ತಾಗ್ ಬಂಡಿ, ಇರೋದ್ರೊಳಗೆ ಒಮ್ಮೆ ನೋಡು ಜೋಗ ಗುಂಡಿ. ಜೋಗ್ ಫಾಲ್ಸ್ ನೋಡ್ಕೊಂಡು ಸರಿ ಶರಾವತಿ ಬ್ಯಾಕ್ ವಾಟರ್ಸಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬೋಟಿಂಗ್ ಏನೋ ಅಲ್ಲೆಲ್ಲ ಸಿಕ್ಕಾಬಿಟ್ಟೆ ರೇಟ್ ಜಾಸ್ತಿ ಹೇಳ್ತಾಯಿದ್ರು. ಸರಿ ಡೈರೆಕ್ಟಾಗಿ ಅಲ್ಲೇ ಹೋಗಿ ವಿಚಾರಿಸೋಣ ಅಂತ ಹೋದ್ವಿ. ಅಲ್ಲಿನವ್ರು ಕೇಳಿದ್ರೆ ನೀವು ಜಾಸ್ತಿ ಹೇಳ್ತಾರೆ. ನೀವು ಬೆಟರ್, ನನ್ನ ಸಜೆಷನ್ ಏನಪ್ಪ ಅಂತಂದರೆ, ನೀವು ಸೀದಾ ಶರಾವತಿ ಬ್ಯಾಕ್ ವಾಟರ್ಸಿಗೆ ಹೋಗ್ರಿ. ಅಲ್ಲೇ ಟಿಕೆಟ್ ತೊಗೊಳ್ರಿ, ಕಮ್ಮಿ ಸಿಗುತ್ತೆ. 300 ರೂಪೀಸ್ ಪರ್ ಹೆಡ್. ಆರಾಮಾಗಿ ತೊಗೊಳ್ರಿ.
ಪೆಟ್ರೋಲ್ ಬೇರೆ ಖಾಲಿ ಆಗಿಬಿಟ್ಟಿತ್ತು. ಸರಿ ಅಂತೇಳಿ ಅಣ್ಣ ಪೆಟ್ರೋಲ್ ಬೇರೆ ತರಿಸಿ ಆಮೇಲೆ ಎಲ್ಲ ಓಡೋಣ ಅಂತ ಅಂದ್ಕೊಂಡು ಫುಲ್ ಎಲ್ಲ ಚಿಲ್ಲಾಗಿದ್ರು. ಚಿಲ್ ಮಾಡಿಕೊಂಡು ಹೊರಟ್ವಿ ಅಲ್ಲಿಂದ. ಆಮೇಲೆ ಅಂತೂ ಇಂತೂ ಫೈನಲಿ 1 ಗಂಟೆ ವೆಯ್ಟ್ ಮಾಡಿ ಹೊರಟುವಪ್ಪ. ನೀರು ಹೊಡಿತಾ ಇದೆ, ನೆಂದ್ಕೊಂಡು ಅಂದ್ಕೊಂಡು ಹೋಗೋಣ ಆರಾಮಾಗೆ. ಬರ್ರಿ ಹಾಯ್ ಎಲ್ಲ ಒಂದು ಹಾಯ್ ಹೇಳ್ಬಿಟ್ಟು ಹೆಂಗೆ ಕಾಣಿಸ್ತಿ ಎಲ್ಲ ಕಾಣಿಸ್ತೀರಾ? ನೋಡ್ರಪ್ಪ, ನಾವು ಬರೋ ತನಕ ಮುಂಚೆ ಚೆನ್ನಾಗೇ ಇತ್ತು. ನಾವು ಹೊರಟಿದ್ದು ಆದ್ಮೇಲೆ ತುಂಬ್ಕೊಂಡೇ ಬಿಡ್ತು. ವಾವ್